ಸೂರ್ಯ ನ್ಯೂಸ್ ಕನ್ನಡ 2026ರ ಕ್ಯಾಲೆಂಡರ್ ಬಿಡುಗಡೆ. ಬಳ್ಳಾರಿ ನಗರದ ಮರ್ಚೈಡ್ ಹೋಟೆಲ್ನಲ್ಲಿ ಇದೇ ಜನವರಿ 5ರಂದು ಸಾಯಂಕಾಲ ಸೂರ್ಯ ನ್ಯೂಸ್ ಕನ್ನಡ ಮಾಧ್ಯಮದ 2026ರ ಕ್ಯಾಲೆಂಡರ್ ಅನ್ನ ವರದಿಗಾರ ಹೇಮಂತ್ ರಾಜ್ ಅವರ ನೇತೃತ್ವದಲ್ಲಿ ಸರಳವಾಗಿ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೆಪಿಸಿಸಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಯರಗುಡಿ ಮಲ್ಲಯ್ಯ ಅವರು 2026ರ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೀಡಿದಂತಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಯಾಳ್ಪಿ ವದೈ ಭಾಷಾ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಬಜಾರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದು, ಕ್ಯಾಲೆಂಡರ್ ಬಿಡುಗಡೆ ನಂತರ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮಲ್ಲಯ್ಯ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘದ ರಾಜ್ಯಾಧ್ಯಕ್ಷ ಬಿಎಂ ಪಾಟೀಲ್ ಅವರು ಸೂರ್ಯ ನ್ಯೂಸ್ ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ. ನಂತರ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಯಾಳ್ಪಿ ವಲಿ ಭಾಷಾ ಅವರು ಮಾತನಾಡಿದ್ದು, ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ಪತ್ರಕರ್ತರು ಹಾಗೂ ಮಾಧ್ಯಮ ಸಂಸ್ಥೆಗಳು ದೊಡ್ಡ ಸವಾಲು ಎದುರಿಸುತ್ತಿವೆ ಎಂದು ಹೇಳಿದರು. ಇಂತಹ ಸಂದರ್ಭದಲ್ಲೂ ಕೂಡ ಸೂರ್ಯ ನ್ಯೂಸ್ ಸಂಸ್ಥಾಪಕ ಹಾಗೂ ವರದಿಗಾರರಾದಂತಹ ಹೇಮಂತ್ ರಾಜ್ ಅವರು ಮಾಧ್ಯಮವನ್ನ ಹಂತ ಹಂತವಾಗಿ ಬೆಳೆಸುತ್ತಿರುವುದು ಶ್ಲಾಘನೀಯ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಸೂರ್ಯ ನ್ಯೂಸ್ ವತಿಯಿಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮುನಿಸ್ವಾಮಿ, ಧಾರ್ಮಿಕ ಜಾಗೃತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಅಮರೇಶಪ್ಪ ಕುರುಗೋಡು ಹಾಗೂ ನೂತನ ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ಯಾಳ್ಪಿ ಭಾಷಾ ಅವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಜಿಎಸ್ ಈರನಗೌಡ, ಹಿರಿಯ ವರದಿಗಾರ ಗಿರಿ ಯಾದವ್, ಡಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಬಿಎಂ ಮಲ್ಲೇಶ್ವರಿ, ಕಾಂಗ್ರೆಸ್ ಮುಖಂಡ ಅತಾವುಲ್ಲಾ, ಹಿರಿಯ ವಕೀಲ ಶಿವಲಿಂಗಪ್ಪ, ಚಲನಚಿತ್ರ ನಿರ್ದೇಶಕ ಕೃಷ್ಣ ಮೋಹನ್ ಶೆಟ್ಟಿ ಸೇರಿದಂತೆ ಸಾಮಾಜಿಕ ಕಾರ್ಯಕರ್ತರಾದಂತಹ ಸಂಗನಕಲ್ಲು ವಿಜಯ್, ಪತ್ರಕರ್ತರಾದ ಗೋವರ್ಧನ ರೆಡ್ಡಿ, ಕೆಟಿ ಹೊನ್ನೂರಸ್ವಾಮಿ, ಮಲ್ಲಿಕಾರ್ಜುನ, ಸುನಿಲ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಹೇಮಂತ್ ರಾಜ್ ಒಂದು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಗಳು ವರದಿ ಮಾಡ್ಕೊಂತ ಮೊದಲೆಲ್ಲ ಪಾಪ ಆ್ಯಂಕರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದ್ರ ಜೊತೆಗೆ ಈಗ ಯೂಟ್ಯೂಬ್ ಅಂತಕ್ಕಂಥದ್ದು ಸ್ಮಾಲ್ ಒಂದು ಯಾವುದೋ ಚಾನಲನ್ನು ಪ್ರಾರಂಭ ಮಾಡ್ಕೊಂಡು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಯಾಕಂತ ಹೇಳಿದ್ರೆ ಪತ್ರಕರ್ತರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಈಗ ನಾವೇ ವರದಿ ಮಾಡಿ ಪ್ರಚಾರ ಕೊಟ್ಟು ಅಲ್ಲಿ ಪತ್ರಿಕೆಗಳಲ್ಲಿ ವರ್ಕ್ ಮಾಡೋರಿಗೆ ಪೇಮೆಂಟ್ಸ್ ಇರಲ್ಲ. ಪತ್ರಕರ್ತರ ಬದುಕು ಹೆಂಗಿದೆ ಅಂದರೆ, ಎಲ್ಲರೂ ಕಷ್ಟಗಳನ್ನ ನಾವು ಕರಡಿಯಲ್ಲಿಟ್ಟು ತೋರಿಸ್ಬೇಕು. ನಮ್ಮ ಕಷ್ಟ, ನಮ್ಮ ಕಷ್ಟಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬಟ್ ಇದೊಂದು ಕ್ಯಾಲೆಂಡರ್ನ ನಾವು ಬಿಡುಗಡೆ ಮಾಡ್ತೀವಿ. ಬಟ್ ಇದು ಎಷ್ಟು ಕಾಸ್ಟ್ ಇರುತ್ತೆ, ಇದರಿಂದ ಏನು ಪರಿಶ್ರಮ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕಂದರೆ ನಾನು ಪ್ರತಿ ವರ್ಷ ಕ್ಯಾಲೆಂಡರ್ನ ಮಾಡಿಸ್ತೀನಿ. ನಾನು ಇವತ್ತೇ ಬಿಡುಗಡೆ ಮಾಡಿಸಿದ್ದೀನಿ. ಇವತ್ತು MLA ಮತ್ತು ಎಕ್ಸ್ ಮಿನಿಸ್ಟರ್ ಇವತ್ತೇ ಬಿಡುಗಡೆ ಮಾಡಿದ್ದಾರೆ ಬೆಳಿಗ್ಗೆ. ಇವತ್ತು ಈವ್ನಿಂಗ್ ಇದಾಗಿದೆ. ಇದನ್ನು ನಾವು ನಮ್ಮ ಒಂದು ಪತ್ರಿಕೆ, ನಮ್ಮ ಒಂದು ನ್ಯೂಸ್ ಚಾನಲ್ ಪ್ರಚಾರಕ್ಕೋಸ್ಕರ ನಾವು ಒಂದು 45,000 ಖರ್ಚು ಮಾಡಿ ಊರು ತುಂಬ ಹಂಚ್ಬೇಕು. ಯಾಕಂದ್ರೆ ಪ್ರಚಾರ ಬೇಕು. ಇದಕ್ಕೆ ಯಾರು ಕೂಡ ನಮಗೆ ಯಾರು ಕಾಸ್ಟನ್ನು ಕೊಡ್ತಕ್ಕಂಥವ್ರು ಯಾರಿಲ್ಲ. ಬಟ್ ಇವಾಗ ಮೊದಲೆಲ್ಲ ಹೇಗಿರ್ತಾವೆ ಅಂದರೆ, ಕ್ಯಾಲೆಂಡರ್ ಮಾಡಿದಾಗ ನಾವು ಕೆಳಗಡೆ ಜಾಹೀರಾತು ಆಗ್ತಾ ಇದ್ರು. ಅವರು ಈ ಜಾಹೀರಾತು ಪದ್ಧತಿ ಕೂಡ ಹೋಗ್ಬಿಟ್ಟತಿ ಇವಾಗೆಲ್ಲ. ಈಗೆಲ್ಲ ಫೇಸ್ಬುಕ್ಕು, ವಾಟ್ಸಪ್ ಬಂದಿರೋದ್ರಿಂದ ಅವರು ಭಾವಚಿತ್ರವನ್ನು ಅವರೇ ಹಾಕ್ಕೊಂಡು ಅವರೇ ವಿಶ್ ಮಾಡಿ ಅವರೇ ಪ್ರಚಾರವನ್ನು ಮಾಡ್ಕೊತಿದ್ದಾರೆ. ಈ ಪತ್ರಿಕೆಗಳದ್ದೇನು ಅವಶ್ಯಕತೆ ಇಲ್ಲ. ಈಗ ಪತ್ರಿಕೆಗಳದ್ದೇನು ಬೇಕು, ನಾಳೆ ಏನಾದರೂ ಈಗ ಪ್ರತಿಭಟನೆಗಳು ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನೇನಾದರೂ ಬೆಳಕಿಗೆ ಗೆಲ್ಲಬೇಕು, ಅದು ರಾಜ್ಯ ಮಟ್ಟಕ್ಕೆ ಗೊತ್ತಾಗಬೇಕು. ಇಲ್ಲ ಯಾರೋ ಒಬ್ಬರು ಇಲ್ಲ ನಮ್ಮ ನಾಯಕರಾಗಿ ಬೆಳಿಬೇಕು, ನಮ್ಮ ರಾಜಕೀಯವಾಗಿ ಬೆಳಿಬೇಕು ಅಂತಕ್ಕಂಥವ್ರು ಇರ್ತಾರಲ್ಲ, ಅಂಥವ್ರು ಮಾತ್ರ ಪತ್ರಿಕೆಗಳನ್ನ ಇವತ್ತು ಬಳಸ್ಕೊತಾ ಇದ್ದಾರೆ. ಇವತ್ತು ಪತ್ರಿಕೆಗಳದ್ದು ಪತ್ರಕರ್ತರ ಪರಿಸ್ಥಿತಿ ಹೆಂಗೈತೆ ಅಂದರೆ, ಭಾಳ ದಯನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ಈಗ ಟೆಕ್ನಾಲಜಿ ಸ್ಪೀಡ್ ಆಗಿಬಿಟ್ಟು, ಈ ಮೊಬೈಲ್ ಬಂದಾಗಲಿಂದ, ಆ್ಯಂಡ್ರಾಯ್ಡ್ ಮೊಬೈಲ್ ಬಂದಾಗಲಿಂದ, ವಾಟ್ಸಪ್ಪು ಮತ್ತು ಏನು ಟೆಕ್ನಾಲಜಿ ಸ್ಪೀಡ್ ಆದಾಗಲಿಂದ ಎಲ್ಲರೂ ಕೂಡ ವರದಿಗಾರರೇ. ಈಗ ವರದಿಗಾರರು ಅಂತಕ್ಕಂಥದ್ದೇನು ಇದಿಲ್ಲ, ಪರ್ಟಿಕಲ್ ಇವರೇ ಅಂತಂದೇನಿಲ್ಲ. ನಾವೆಲ್ಲ ಹೋಗ್ತಾ ಇರ್ತೀವಿ, ಎಲ್ಲೋ ಆ್ಯಕ್ಸಿಡೆಂಟ್ ಆಗುತ್ತೆ, ಅದು ಹಂಗೆ ವಿಡಿಯೋ ಮಾಡಿಬಿಡ್ತಾರೆ, ಹಂಗೆ ಟೈಪ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ಟೆಕ್ನಾಲಜಿ ಸ್ಪೀಡ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ವರದಿಗಾರಿಕೆಯನ್ನು ಮಾಡ್ತಾರೆ. ಪತ್ರಕರ್ತರ ಬದುಕು ಭಾಳ ದುಸ್ತರ. ಬಟ್ ಇಂಥ ವಿಚಾರದಲ್ಲಿ ಹೇಮಂತ್ ರಾಜ್ ಎಲೆಮರೆ ಕಾಯಿಗೆ ಏನೋ ಕೆಲಸ ಮಾಡ್ಕೊತ ವಿಡಿಯೋಗಳನ್ನ
ಗುರುತಿಸ್ಕೊಂತ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಮಾಡ್ಕೊಂಡು ಒಟ್ಟು ರಾಜಕೀಯವಾಗಿ ವೇಳೆಯವ್ರನ್ನ ಒಂದು ರೀತಿಯಲ್ಲಿ ಬೆಳೆಸ್ಕೊಂತ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತ ಹೋಗ್ತಾ ಇದ್ದಾರೆ. ಬಟ್ ಇಂಥ ಹುಡುಗನಿಗೆ ಪ್ರೋತ್ಸಾಹ ಮಾಡಬೇಕು, ನಾವು ಬೆಳೆಸ್ಬೇಕು ಅಂತೇಳಿ ಮುದಿಮಲ್ಲಣ್ಣವ್ರು ಬಂದಿದ್ದಾರೆ, ಪಾಟೀಲರು ಬಂದಿದ್ದಾರೆ, ಗಿರಿ ಯಾದವ್ ಇಲ್ಲೇ ಇದ್ದಾರೆ, ಬಜಾರಪ್ಪ ನಾನು ಇದ್ದೀನಿ, ಈರನ್ಗೌಡರು ಇದ್ದಾರೆ. ಅಂದರೆ ಆ ಹುಡುಗನ ಅಟ್ಲೀಸ್ಟ್ ಬೆಳೆಸ್ಬೇಕಂತ ಹುಡುಗರು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಇದೇನು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಲ್ಲ, ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತಂದು ಹೇಳ್ಬಿಟ್ಟು ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದಲ್ಲ. ಕಾರ್ಯಕ್ರಮ ದೊಡ್ಡದಲ್ಲ, ಆ ಹುಡುಗನ ಮನಸ್ಸು, ಆ ಹುಡುಗ ಮಾಡ್ತಕ್ಕಂಥ ಕೆಲಸ, ಬೆಳಗ್ಗೆ ಅಲ್ಲಿಂದ ಬರಬೇಕು, ಈವ್ನಿಂಗ್ ಮನೆಗೆ ಹೋಗ್ಬೇಕು. ಬಟ್ ಇದ್ರ ಮೇಲೇ ಆಧಾರ. ಹಾಗಾಗಿ ಇಂಥ ನಾಯಕರು, ಮುಖಂಡರು ಅಂತ ಹುಡುಗನಿಗೆ ಬೆಳೆಸಲಿ, ಅಂಥ ಪತ್ರಕರ್ತರಿಗೆ ಸಹಕಾರ ಮಾಡಲಿ, ಅಂಥ ಪತ್ರಕರ್ತರಿಗೆ ಬೆನ್ನೆಲುಬಾಗಿರಲಿ. ನಾವು ಕೂಡ ಪತ್ರಿಕಾ ರಂಗದಲ್ಲಿದ್ದು ಒಂದಿಷ್ಟು ಏನಾದರೂ ಗಟ್ಟಿಯಾಗಿ ಎಲೆ ಊರಿದ್ವಿ. ಬಟ್ ಅಂಥ ಹುಡುಗರು ಗಟ್ಟಿಯಾಗಿ ಎಲೆ ಊರಲಿಕ್ಕೆ ನಾವು ಕೂಡ ಅವ್ರಿಗೆ ಆಧಾರ ಸ್ತಂಭವಾಗಿ ನಿಲ್ತೀವಿ, ನಾವು ಅವರಿಂದ ಇರ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಲಿ, ಹೇಮಂತರಾಜು ಇನ್ನೂ ಹೆಚ್ಚೆಚ್ಚು ಮಟ್ಟಿಗೆ ಬೆಳೀಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಇದು ಸೂರ್ಯ ನ್ಯೂಸ್ ಕನ್ನಡ.